ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಧನುಸ್ಸು ರಾಶಿಯವರ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಧನುಸ್ಸು ರಾಶಿಯವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷ ನಿಮ್ಮ ಆಸೆ, ಆಕಾಂಕ್ಷೆ, ಅಭಿಲಾಷೆಗಳೆಲ್ಲ ಈಡೇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಧನುಸ್ಸು ರಾಶಿಯ ವೀಕ್ಷಕರೇ, ಈ ಯುಗಾದಿ ಹಬ್ಬದ ಭವಿಷ್ಯ ಫಲ ಹೇಗಿದೆ ಅಂತಕ್ಕಂಥದ್ದಾಗಿ ನೋಡೋದಾದರೆ, ನಿಮಗೆ ಗುರುಬಲ ಇದೆ. ಗುರುಬಲ ಇರುವ ಕಾರಣ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಅನುಕೂಲಕರವಾದಂಥ ಸಮಯ. ದೂರ ಪ್ರಯಾಣ ಹೋಗ್ತಕ್ಕಂಥ ಅವಕಾಶಗಳು ಇದೆ. ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಪಾರ್ಟ್ನರ್ಶಿಪ್ ವ್ಯವಹಾರ ಅಥವಾ ಇನ್ನಿತರೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಸಿಗುವ ಅವಕಾಶಗಳು ಹೆಚ್ಚಾಗಿ ಇರುವ ಕಾರಣ ಈ ಅವಕಾಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಪೂರ್ಣ ಪ್ರಮಾಣವಾಗಿ ಬಳಸ್ಕೊಂಬೋದು ಬಹಳ ಉತ್ತಮ. ಇನ್ನು ನಿಮ್ಮ ರಾಶಿಗೆ ಅರ್ಧ ಪಂಚಮ ಶನಿ ದೋಷ ಇರುವ ಕಾರಣ ಈ ಶನಿ ದೋಷದ ಪ್ರಭಾವದಿಂದ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಯಾವುದೇ ವಿಚಾರಗಳಿಗೆ, ವ್ಯವಹಾರಗಳಿಗೆ ಸರಿಯಾದ ರೀತಿಯ ಪ್ರೋತ್ಸಾಹ ಸಿಗೋದಿಲ್ಲ. ಅಡೆತಡೆಗಳೇ ಜಾಸ್ತಿ ಆಗ್ತದೆ. ಬಹುತೇಕ ದಂಪತಿಗಳ ವಿಚಾರದಲ್ಲೂ ಮನಸ್ತಾಪಗಳಿಗೆ ಕಾರಣ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಹಾಗೆ ನೀವೇನಾದರೂ ವ್ಯವಹಾರಗಳಲ್ಲಿ ಇಷ್ಟೇ ಲಾಭ ಬರುತ್ತೆ ಅಂತೇಳಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಅದು ಏರಿಳಿತ ಆಗುವ ಸಾಧ್ಯತೆ ಹೆಚ್ಚಾಗಿ ಇರ್ತದೆ. ಯಾರಾದರೂ ಹಿರಿಯರ ಸಲಹೆ, ಆತ್ಮೀಯರ ಸಲಹೆಯನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಸರಿಯಾಗಿ ಯೋಚಿಸಿ ಸರಿಯಾದ ನಿರ್ಧಾರ ತೆಗೆದುಕೊಂಬೋದು ಬಹಳ ಒಳ್ಳೆಯದು. ಈ ಶನಿ ದೋಷದ ಪ್ರಭಾವ ಇರುವ ಕಾರಣ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು, ನಾನ್ ವೆಜ್ ತಿನ್ನಬಾರ್ದು, ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ. ಶನಿವಾರ ಸಂಜೆ ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಉತ್ತಮ. ಹಾಗೆ ಶನಿವಾರಗಳಂದು ಶನಿ ಭಗವಾನರಿಗೆ ಬಿಲ್ವಪತ್ರೆ, ಬನ್ನಿಪತ್ರೆ, ಪೂಜಾ ಸಾಮಗ್ರಿಗಳೊಂದಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು, ಎಳ್ಳೆಣ್ಣೆ ದೀಪ ಹಚ್ಚತಕ್ಕಂಥದ್ದನ್ನು ಮಾಡೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗ್ತದೆ. ವಿಶೇಷವಾಗಿ 8 ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು. ಈ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಸ್ತೋತ್ರವನ್ನು ಜಪ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ವಿಶೇಷವಾಗಿ ಶನಿ ಭಗವಾನರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ದೇವರಿಗೆ ಅಡ್ಬೀಳೋ ಹಾಗಿಲ್ಲ, ನಿಂತುಕೊಂಡೇ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಕೊಡೋದು ಒಳ್ಳೆಯದು. ಅಲ್ಲಿಯೇ ನವಗ್ರಹಗಳ ಸಾನ್ನಿಧ್ಯ ಇದ್ದರೆ ನವಗ್ರಹಗಳಿಗೆ 9 ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊಂಬೋದು ತುಂಬ ಉತ್ತಮ. ಈ ಸಮಯದಲ್ಲಿ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಈ ಸ್ತೋತ್ರವನ್ನು ಜಪಿಸಿ ದೇವಸ್ಥಾನದಿಂದ ಹೊರಗಡೆ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ದೇವರಿಗೆ ಬೆನ್ನು ತೋರಿಸಿ ಹಿಂದೆ ಬರಬೇಡಿ. ಆದಷ್ಟು ಎಚ್ಚರಿಕೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಕೊಟ್ಟು ನಿಮ್ಮ ಕಷ್ಟಗಳ ನಿವಾರಣೆಗೆ ಬೇಡಿಕೊಳ್ಳಿ. ಅನಂತರ ಆಂಜನೇಯನ ದೇವಸ್ಥಾನ, ಈಶ್ವರನ ಸಾನ್ನಿಧ್ಯದಲ್ಲಿ, ಅಯ್ಯಪ್ಪ ಸ್ವಾಮಿ ಮಂದಿರದಲ್ಲಿ
ಅಥವಾ ಮಹಾಕಾಳಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗ್ತದೆ. ಈ ಶನಿ ದೋಷದ ಪ್ರಭಾವ 2028ರವರೆಗೆ ಇರೋದರಿಂದ ತಪ್ಪದೆ ಪರಿಹಾರಗಳನ್ನು ಮಾಡ್ಕೊಂಬೋದು ಭಾಳ ಒಳ್ಳೆಯದು. ಇದಾದ ನಂತರ ಗಣಪತಿ ದೇವರಿಗೆ ಗರಿಕೆ ಪತ್ರೆ, ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಅಥವಾ ಹಾರ ಹಾಕಿಸಿ ಪೂಜೆ ಕೊಡೋದು ಅಥವಾ ನಿಮ್ಮ ಮನೆಗಳಲ್ಲೇ ಪೂಜೆ ಮಾಡೋದು ಭಾಳ ಉತ್ತಮ. ಗಣಪತಿ ದೇವರಿಗೆ ಪೂಜೆ ಮಾಡಿ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು ಜಪಿಸೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಗ್ತಕ್ಕಂಥ ಅಡ್ಡಿ ಆತಂಕಗಳು ದೂರವಾಗಿ ಶುಭ ಫಲಗಳು ಸಿಗ್ತವೆ. ವಿಶೇಷವಾಗಿ ದೇವಿ ದೇವಸ್ಥಾನಗಳಲ್ಲಿ ಮಂಗಳವಾರ, ಶುಕ್ರವಾರ ಅಥವಾ ಭಾನುವಾರಗಳಂದು ರಾಹು ಕಾಲದಲ್ಲಿ ಪೂಜೆ ಮಾಡಿಸೋದ್ರಿಂದಲೂ ಶುಭ ಫಲಗಳು ಸಿಗುತ್ತೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.